ಸ್ನೇಹಿತರೆ, ನಿಮಗೆ ಗೊತ್ತಾ, ಜಸ್ಟ್ 50,000 ಒಳಗಡೆ ಒಂದು ಸೂಪರ್ ಆಗಿರುವಂತ ಎಲೆಕ್ಟ್ರಿಕ್ ಸ್ಕೂಟರ್ ನ ಖರೀದಿಸಬಹುದು. ಅಷ್ಟೇ ಅಲ್ಲ, ಆ ಸ್ಕೂಟರ್ ಅನ್ನ ಕೇವಲ 1 ಕಿಲೋಮೀಟರ್ಗೆ ₹1 ಖರ್ಚಲ್ಲಿ ಓಡಿಸಬಹುದು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕಪ್ಪ. ಹಾಗಾದ್ರೆ ಯಾವ್ದಪ್ಪ ಸ್ಕೂಟರ್? ಡೈಲಿ ಯೂಸ್ಗೆ ಬಳಸಬಹುದಾ? ಸೊ ಎಷ್ಟು ಚೆನ್ನಾಗಿದೆ, ಯಾವ ಮಾಡೆಲು, ಯಾವ ಬ್ರ್ಯಾಂಡು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಈಗ ಭಾರತದ ಎಲೆಕ್ಟ್ರಿಕ್ ಟೂ ವೀಲರ್ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ವೇಗವಾಗಿ ಫೇಮಸ್ ಆಗ್ತಿರುವಂತ ಒಂದು ಹೊಸ ಮಾದರಿ ಇದೆ ಸ್ನೇಹಿತರೆ. ಅದೇ ಬ್ಯಾಟ್ರಿ ಆಸ್ ಅ ಸರ್ವಿಸ್, ಅಂದ್ರೆ BAS ಮಾದರಿ ಅಂತ ಹೇಳ್ತೀವಿ. ಈ ಒಂದು ಮಾದರಿಯಲ್ಲಿ ಸ್ಕೂಟರ್ ಖರೀದಿಸುವಾಗ ಬ್ಯಾಟ್ರಿಯನ್ನ ಸಪರೇಟ್ ಆಗಿ ಖರೀದಿಸೋ ಅಗತ್ಯನೇ ಇಲ್ಲ ಸ್ನೇಹಿತರೆ. ವಾಹನದ ಬಾಡಿಯನ್ನ ಮಾತ್ರ ನೀವು ಪರ್ಚೇಸ್ ಮಾಡಬಹುದು, ಬ್ಯಾಟ್ರಿಯನ್ನ ಸರ್ವಿಸ್ ರೀತಿಯಲ್ಲಿ ಬಳಸಬಹುದು. ಹೇಗಪ್ಪ ಹೇಳ್ತಾ ಹೋಗ್ತೀನಿ. ಸೊ ನೀವು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ತಿರೋ ಅದರ ಆಧಾರದ ಮೇಲೆ ಮಾತ್ರ ಹಣವನ್ನ ಪಾವತಿಸ್ತಾ ಹೋಗ್ತೀರಾ. ಇದರಿಂದ ಸ್ಕೂಟರ್ನ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೋ ಅದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಅದಕ್ಕೆ ನಾನು ಹೇಳಿದೆ, ಈ ಒಂದು ಸ್ಕೂಟರ್ನ ನೀವು ಜಸ್ಟ್ 50,000ಗೆ ಪರ್ಚೇಸ್ ಮಾಡಬಹುದು ಅಂತ. ಸೊ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನ ಕೊಡ್ತೀನಿ. ವೀಡಾ VX2 ಎಲೆಕ್ಟ್ರಿಕ್ ಸ್ಕೂಟರ್. ಇದನ್ನ ತಂದಿರೋದು ಸ್ನೇಹಿತರೆ ಹೀರೋ ಮೋಟೋಕಾರ್ಪ್. ಸಾಮಾನ್ಯವಾಗಿ ಈ ಒಂದು ಸ್ಕೂಟರ್ನ ಬೆಲೆ ಸುಮಾರು 99,000 ಇರುತ್ತೆ. ಆದ್ರೆ ನೀವು BAS ಪ್ಲಾನ್ ಆಯ್ಕೆ ಮಾಡಿದ್ರೆ ಅದರ ಬೆಲೆ ಸುಮಾರು 59,000ವರೆಗೆ ಇಳಿಯುತ್ತೆ ಸ್ನೇಹಿತರೆ. ಕೆಲವು ಆಫರ್ಗಳಿತ್ತು ಅಂತಂದ್ರೆ 45,000ಕ್ಕೂ ಕೂಡ ಸಿಗುತ್ತೆ. ಇನ್ನೊಂದು ವಿಶೇಷ ಅಂತಂದ್ರೆ ಈ ಸ್ಕೂಟರ್ನ ರನ್ನಿಂಗ್ ಖರ್ಚು ಕೇವಲ ಕಿಲೋಮೀಟರ್ಗೆ ಸುಮಾರು 0.96 ಪೈಸೆ ಮಾತ್ರ ಅಂತ ಕಂಪನಿ ಹೇಳುತ್ತೆ. ಅಂದ್ರೆ ನೀವು ಪ್ರತಿದಿನ 20ರಿಂದ 30 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೂ ಕೂಡ ಖರ್ಚು ತುಂಬಾ ಕಡಿಮೆ ಆಗುತ್ತೆ. ಸೊ ಮೊದಲು ಒಂದು ವಿಷಯವನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಖರೀದಿಸೋದಕ್ಕೆ ಹೆಚ್ಚು ಹಣ ಯಾಕಪ್ಪ ನೀವು ಬೇಕಾಗುತ್ತೆ, ಯಾಕಿಷ್ಟು ಕಾಸ್ಟ್ಲಿ ಅಂತ ನೀವು ಅನ್ಕೊಳ್ಬಹುದು. ಸಾಮಾನ್ಯವಾಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಒಟ್ಟು ಬೆಲೆ ನಾವು ನೋಡೋದಾದ್ರೆ 35% ಇಂದ 40% ವರೆಗೆ ಬ್ಯಾಟ್ರಿ ಖರ್ಚೆ ಇರುತ್ತೆ. ಅದಕ್ಕಾಗಿ ಹಲವರು ಎಲೆಕ್ಟ್ರಿಕ್ ವಾಹನವನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಬೆಲೆ ತುಂಬಾ ಹೆಚ್ಚು ಅಂತ ಹಿಂದೆ ಉಳಿತಾರೆ. ಸೊ ಆದ್ರೆ ಈಗ BAS ಮಾದರಿ ಈ ಒಂದು ಸಮಸ್ಯೆಗೆ ದೊಡ್ಡ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ಮಾದರಿಯಲ್ಲಿ ನೀವು ಬ್ಯಾಟ್ರಿ ಖರೀದಿಸುವಂತ ಅಗತ್ಯ ಇಲ್ಲ ಸ್ನೇಹಿತರೆ. ಕಂಪನಿ ಬ್ಯಾಟ್ರಿಯನ್ನ ಸರ್ವಿಸ್ ಆಗಿ ನೀಡುತ್ತೆ ಸ್ನೇಹಿತರೆ. ನೀವು ಎಷ್ಟು ಪ್ರಯಾಣ ಮಾಡ್ತಿರೋ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಹಣವನ್ನ ಪೇ ಮಾಡಿದ್ರೆ ಆಯ್ತು. ಒಂದು ಈಸಿಯಾಗಿ ಹೇಳಬೇಕು ಅಂತಂದ್ರೆ ಮೊಬೈಲ್ ಡೇಟಾ ನಾವು ರೀಚಾರ್ಜ್ ಮಾಡ್ತೀವಲ್ವಾ, ಅದೇ ಒಂದು ಮಾಡೆಲ್ ಅಲ್ಲಿ. ಸೊ ಇದರ ಒಂದು ದೊಡ್ಡ ಲಾಭ ಏನಪ್ಪಾ ಅಂತಂದ್ರೆ ಫಸ್ಟ್ ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದು ತೀರಾ ಕಡಿಮೆ ಆಗಿರುತ್ತೆ. ಸೊ ಒಂದು ಪೆಟ್ರೋಲ್ ಸ್ಕೂಟರ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇಂದಿನ ದಿನದಲ್ಲಿ ನಾವು ನೋಡೋದಾದ್ರೆ 90,000ದಿಂದ 1,00,000ವರೆಗೆ ಖರ್ಚಾಗುತ್ತೆ. ಆದ್ರೆ ಈಗ ಅದೇ ರೇಂಜ್ ನಲ್ಲಿ ಸುಮಾರು 50,000ದ ಒಳಗಡೆ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ ಅಂತಂದ್ರೆ ಇದು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಚೇಂಜಸ್ ಮಾಡೋದಕ್ಕೆ ಹೊರಟಿದೆ ಸ್ನೇಹಿತರೆ. ಆದ್ರಿಂದ ಈಗ ಭಾರತದಲ್ಲಿ ಹಲವಾರು ಕಂಪನಿಗಳು ಇದೇ ಒಂದು BAS ಮಾದರಿಯನ್ನ ಅನುಸರಿಸ್ತಾ ಬಂದಿದೆ ಸ್ನೇಹಿತರೆ. ಇದೀಗ ಈ ಒಂದು ಸ್ಕೂಟರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. 2 ಮಾಡೆಲ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಕಂಪ್ಲೀಟ್ ಅದರ ಒಂದು ಸ್ಪೀಡ್ ಆಗಿರ್ಬೋದು, ಸ್ಪೆಷಾಲಿಟಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫೀಚರ್ಸ್ ಏನೇನ್ ಬೆಸ್ಟ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ವೀಡಾ VX2 ಸ್ಕೂಟರ್ 2 ವೇರಿಯಂಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಒಂದು VX2 ಗೋ, ಮತ್ತೊಂದು VX2 ಪ್ಲಸ್ ಅಂತ. ಈ 2 ಮಾದರಿಗಳಲ್ಲಿ ಬ್ಯಾಟ್ರಿ ಸಾಮರ್ಥ್ಯ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಕೆಲವು ಫೀಚರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ VX2 ಗೋ ವೇರಿಯಂಟ್ ನಲ್ಲಿ 2.2 ಕಿಲೋವ್ಯಾಟ್ ಲಿಥಿಯಂ ಇಯಾನ್ ರಿಮೂವೇಬಲ್ ಬ್ಯಾಟ್ರಿ ಇದೆ ಸ್ನೇಹಿತರೆ. ಒಮ್ಮೆ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ ಸುಮಾರು 90ರಿಂದ 92 ಕಿಲೋಮೀಟರ್ಗಳವರೆಗೆ ನೀವು ಪ್ರಯಾಣವನ್ನ ಮಾಡಬಹುದು. ಅಂದ್ರೆ ದಿನನಿತ್ಯ ಆಫೀಸಿಗೆ ಹೋಗೋರಾಗಿರ್ಬೋದು, ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗೋರಾಗಿರ್ಬೋದು, ಮಾರ್ಕೆಟಿಗೆ ಹೋಗೋರಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸೋದಕ್ಕೆ ಇದು ತುಂಬಾ ಒಂದು ಒಳ್ಳೆ ಅವಕಾಶ, ಒಳ್ಳೆ ಬೆನಿಫಿಟ್ ಕೊಡುತ್ತೆ ಸ್ನೇಹಿತರೆ. ಇನ್ನು VX2 ಪ್ಲಸ್ ವೇರಿಯಂಟ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ
3.4 ಕಿಲೋ ವ್ಯಾಟ್ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಇದೆ ಸ್ನೇಹಿತರೆ. ಇದರ ಮೂಲಕ ಒಂದು ಬಾರಿ ನೀವು ಚಾರ್ಜ್ ಮಾಡಿದ್ರೆ ಸುಮಾರು 140ರಿಂದ 142 ಕಿಲೋಮೀಟರ್ ಒಳಗೆ ನೀವು ಪ್ರಯಾಣವನ್ನ ಮಾಡಬಹುದು. ಅಂದ್ರೆ ಒಂದು ಬಾರಿ ಚಾರ್ಜ್ ಮಾಡಿದ್ರೆ 2 ಅಥವಾ 3 ದಿನಗಳ ಸಿಟಿ ರೈಡಿಂಗ್ಗೆ ಇದು ಸಾಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಈ ವೇರಿಯಂಟ್ಗೆ ನೀವು ಹೋಗ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ. ಈ ಸ್ಕೂಟರ್ ಅನ್ನ ಸಿಟಿ ಟ್ರಾಫಿಕ್ಗಾಗಿ ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ. VX2 Go ವೇರಿಯಂಟ್ ನ ಟಾಪ್ ಸ್ಪೀಡ್ ಸುಮಾರು 70 ಕಿಲೋಮೀಟರ್ ಪರ್ ಅವರ್. VX2 ಪ್ಲಸ್ ವೇರಿಯಂಟ್ ಸುಮಾರು 80ರಿಂದ 85 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡಿಸಬಹುದು. ಸಿಟಿ ಟ್ರಾಫಿಕ್ ಅಲ್ಲಿ ಇದು ತುಂಬಾನೇ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಸ್ಕೂಟರ್ ನ ಆಕ್ಸಲರೇಷನ್ ಕೂಡ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ VX2 ಪ್ಲಸ್ ವೇರಿಯಂಟ್ ಕೇವಲ 3 ಸೆಕೆಂಡ್ ಅಲ್ಲಿ 0 to 40 ಕಿಲೋಮೀಟರ್ ಪರ್ ಅವರ್ ವೇಗವನ್ನ ತಲುಪುತ್ತೆ. ಅಂದ್ರೆ ಸಿಗ್ನಲ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆದಾಗ ಸ್ವಲ್ಪ ಚೆನ್ನಾಗಿ ರನ್ನಿಂಗ್ ಆಗುವಂತ ಒಂದು ಒಳ್ಳೆ ಮಾಡೆಲ್ ಅಂತ ಹೇಳ್ಬೋದು. ಈಗ ಬಹಳ ಜನ ಕೇಳುವಂತ ಪ್ರಶ್ನೆ, ಚಾರ್ಜಿಂಗ್ ಹೇಗಪ್ಪ ಮಾಡೋದು? ಸೊ ಈ ಸ್ಕೂಟರ್ ಅಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಇದೆ ಸ್ನೇಹಿತರೆ. ಅಂದ್ರೆ ಬ್ಯಾಟ್ರಿಯಿಂದ ಸ್ಕೂಟರ್ ಇಂದ ತೆಗೆದು ನೀವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಪಾರ್ಕಿಂಗ್ ಸ್ಥಳದಲ್ಲಿ ಪ್ಲಗ್ ಪಾಯಿಂಟ್ ಇರದಿದ್ರೂ ಕೂಡ ಟೆನ್ಷನ್ ಇಲ್ಲ. ಸೊ ಬ್ಯಾಟ್ರಿಯನ್ನ ತೆಗೆದು ಮನೆಯಲ್ಲೇ ನೀವು ಚಾರ್ಜ್ ಅನ್ನ ಮಾಡ್ಕೊಳ್ಬಹುದು. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ವಾಸಿಸ್ತಾರೆ ನೋಡಿ, ಅವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಅನ್ನ ಇನ್ ಕೇಸ್ ಬಳಸಿದ್ರೆ ಬ್ಯಾಟ್ರಿ 0 to 80% ವರೆಗೆ ಸುಮಾರು 60ರಿಂದ 65 ನಿಮಿಷದಲ್ಲಿ ಚಾರ್ಜ್ ಆಗಿ ಹೋಗ್ಬಿಡುತ್ತೆ. ಇನ್ನು ಸಾಮಾನ್ಯ ಚಾರ್ಜರ್ ನ ಬಳಸಿದ್ರೆ VX2 Go ಗೆ ನಿಮಗೆ ಸುಮಾರು 4 ಗಂಟೆಗಳು ಬೇಕಾಗುತ್ತೆ. ಇನ್ನು VX2 ಪ್ಲಸ್ ಗೆ ಸುಮಾರು 5 ಗಂಟೆಗಳವರೆಗೆ ಚಾರ್ಜ್ ಬೇಕಾಗುತ್ತೆ. ಅಂದ್ರೆ ನೀವು ರಾತ್ರಿ ಚಾರ್ಜ್ ಇಟ್ರೆ ಬೆಳಿಗ್ಗೆ ಸ್ಕೂಟರ್ ರೆಡಿ ಇರುತ್ತೆ. ಇನ್ನು ಸ್ನೇಹಿತರೆ, ಈ ಒಂದು ಸ್ಕೂಟರ್ ನ ಡಿಸೈನ್ ವಿಷಯಕ್ಕೆ ಬರೋದಾದ್ರೆ ಒಳ್ಳೆ ಮಾಡರ್ನ್ ಲುಕ್ ಅನ್ನ ಕೊಡುತ್ತೆ ನೋಡಿ. ಇದರಲ್ಲಿ LED ಹೆಡ್ಲೈಟ್, LED ಟೆಲಿಲೈಟ್ ಹಾಗೆ ಕ್ಲಿಯರ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಫ್ಯಾಮಿಲಿ ಫ್ರೆಂಡ್ಲಿ ಸೀಟಿಂಗ್ ವ್ಯವಸ್ಥೆ ಕೂಡ ಇರುವಂತದ್ದು ಸ್ನೇಹಿತರೆ. ಲಾಂಗ್ ಸಿಂಗಲ್ ಸೀಟ್ ಇರೋದ್ರಿಂದ ಇಬ್ರು ಈಸಿಯಾಗಿ ಕುತ್ಕೊಳ್ಬಹುದು. ಅಂದ್ರೆ ಒಳ್ಳೆ ಸ್ಪೇಸ್ ಕೂಡ ಇದೆ. ಸೊ ಫ್ಲಾಟ್ ಫ್ಲೋರ್ ಬೋರ್ಡ್ ಇರೋದ್ರಿಂದ ಬ್ಯಾಗ್ ಇಡೋದಕ್ಕೂ ಕೂಡ ತುಂಬಾ ಸುಲಭ ಸ್ನೇಹಿತರೆ. ಇನ್ನು ಸ್ಟೋರೇಜ್ ವಿಚಾರಕ್ಕೆ ಬರೋದಾದ್ರೆ ಸೊ ಅಂಡರ್ ಸೀಟ್ ಸ್ಟೋರೇಜ್ ಕೂಡ ಇಲ್ಲಿ ಸಾಕಷ್ಟಿದೆ. ಅಂದ್ರೆ ನಿಮಗೆ 27ರಿಂದ 33 ಲೀಟರ್ ವರೆಗೆ ಸ್ಟೋರೇಜ್ ಸಿಗುತ್ತೆ. ಅಂದ್ರೆ ಒಂದು ಹೆಲ್ಮೆಟ್, ಸಣ್ಣ ಬ್ಯಾಗ್ ಇಡೋದಕ್ಕೆ ನಿಮಗೆ ಒಳ್ಳೆ ಜಾಗ ಇದೆ ಸ್ನೇಹಿತರೆ. ಸೊ ಟೆಕ್ನಾಲಜಿ ಫೀಚರ್ಗಳ ವಿಷಯಕ್ಕೆ ಬಂದ್ರೆ ಈ ಸ್ಕೂಟರ್ ಸಾಕಷ್ಟು ಸ್ಮಾರ್ಟ್ ಆಗಿದೆ ನೋಡಿ. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಸ್ಪೀಡ್ ಆಗಿರ್ಬೋದು, ಬ್ಯಾಟ್ರಿ ಲೆವೆಲ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಹಾಗೆ ನಿಮಗೆ ಟ್ರಾವೆಲ್ ಮಾಹಿತಿ ಸ್ಪಷ್ಟವಾಗಿ ಇಲ್ಲಿ ಕಾಣಿಸುತ್ತೆ. ಕೆಲವು ವೇರಿಯಂಟ್ ಗಳಲ್ಲಿ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಕೂಡ ಇದೆ. ಅಂದ್ರೆ ಮೊಬೈಲ್ ಆಪ್ ಮೂಲಕ ಸ್ಕೂಟರ್ ಲೊಕೇಶನ್ ಆಗಿರ್ಬೋದು, ಬ್ಯಾಟ್ರಿ ಸ್ಟೇಟಸ್ ಆಗಿರ್ಬೋದು, ರೈಡ್ ಹಿಸ್ಟ್ರಿಯನ್ನ ಇಲ್ಲಿ ನೀವು ನೋಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಸೇಫ್ಟಿ ಬಗ್ಗೆ ನಾನು ಮಾತನಾಡಲೇಬೇಕು. ಹೇಗಪ್ಪ ಚೆನ್ನಾಗಿದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ. ಸೊ ನಿಮಗೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಸಸ್ಪೆನ್ಷನ್ ಹಾಗೆ ಹಿಂಭಾಗದಲ್ಲಿ ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ಸ್ ಇದೆ ಸ್ನೇಹಿತರೆ. ಅಂದ್ರೆ ಬ್ರೇಕಿಂಗ್ ಗಾಗಿ ಮುಂದೆ ಡಿಸ್ಕ್ ಬ್ರೇಕ್, ಹಿಂದೆ ಡ್ರಮ್ ಬ್ರೇಕ್ ಎರಡನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ಸಮಯದಲ್ಲಿ ನಿಮಗೆ CBS ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇಲ್ಲಿ ನಿಮಗೆ ಇರುವಂತದ್ದು. ಸೊ ಇನ್ನೊಂದು ಮುಖ್ಯ ವಿಚಾರದ ಬಗ್ಗೆ ಮಾತನಾಡಲೇಬೇಕು. ಕಂಪನಿ ದೊಡ್ಡ ಚಾರ್ಜಿಂಗ್ ನೆಟ್ವರ್ಕ್ ಅನ್ನ ಕೂಡ ನಿರ್ಮಿಸ್ತಾ ಇದೆ. ಸೊ ದೇಶದಾದ್ಯಂತ ಸಾವಿರಾರು ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಗಳು ಸಿಗುತ್ತೆ. ಅಂದ್ರೆ ನೀವು ಎಲ್ಲೇ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೂ ಕೂಡ ಎಲ್ಲಾ ಕಡೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಗಳು ಸಿಗುತ್ತೆ. ಅದರ ಜೊತೆಗೆ ನೂರಾರು ಸರ್ವಿಸ್ ಸೆಂಟರ್ಗಳು ಕೂಡ ಇದೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಕಡಿಮೆ ಬೆಲೆ, ಕಡಿಮೆ ರನ್ನಿಂಗ್ ಖರ್ಚು, ಉತ್ತಮ ರೇಂಜ್ ಆಗಿರ್ಬೋದು, ಸ್ಮಾರ್ಟ್ ಲುಕ್ ಆಗಿರ್ಬೋದು, ಸ್ಮಾರ್ಟ್ ಫೀಚರ್ಗಳೊಂದಿಗೆ ಈ ಸ್ಕೂಟರ್ ಈಗ ಭಾರತದಲ್ಲಿ ಲಭ್ಯವಿರುವಂತ ಅತ್ಯಂತ ಅಫೋರ್ಡೇಬಲ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಒಂದು ಸ್ನೇಹಿತರೆ. ಸೊ ವಿಶೇಷವಾಗಿ ದಿನನಿತ್ಯ ಆಫೀಸ್ಗೆ ಹೋಗ್ತಾರೆ, ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಸಿಟಿ ರೈಡಿಂಗ್ ಆಗಿರ್ಬೋದು, ಅಥವಾ ಟ್ರಾಫಿಕ್ ಅಲ್ಲಿ ಬೇಸತ್ತವರಿಗೆ ಒಂದೊಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಸೊ ಪೆಟ್ರೋಲ್ ಬೆಲೆಗಳು ನೀವು ನೋಡ್ಬೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಒಂದು ಟೈಮ್ ಅಲ್ಲಿ ಬಹಳ ಜನರು ಈಗ ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡ್ತಾ ಇದ್ದಾರೆ. ಆದ್ರೆ ಹೆಚ್ಚಿನ ಒಂದು ಸ್ಟಾರ್ಟಿಂಗ್ ಬೆಲೆ ಏನಿದೆಯೋ ಅದು ಸ್ವಲ್ಪ ಅಡ್ಡಿ ಆಗ್ತಾ ಇತ್ತು. ಆದ್ರೆ ಈಗ BAS ಮಾದರಿ ಬಂದ ನಂತರ ಆ ಒಂದು ಸಮಸ್ಯೆ ಕಡಿಮೆ ಆಗಿದೆ. ಅಂದ್ರೆ ಭವಿಷ್ಯದಲ್ಲಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆ ಇನ್ನಷ್ಟು ವೇಗವಾಗಿ ಬೆಳೆಯುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನೀವು ಕೂಡ ಒಂದು ಹೊಸ ಸ್ಕೂಟರ್ ನ ಖರೀದಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರ? ಸೊ ಒಮ್ಮೆ ನಾನು ಹೇಳಿರುವಂತ ವೀಡಾ VX2 ಸ್ಕೂಟರ್ ಬಗ್ಗೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಬೆಲೆ, ಕಡಿಮೆ ರನ್ನಿಂಗ್ ಖರ್ಚು ಹಾಗೆ ಉತ್ತಮ ಟೆಕ್ನಾಲಜಿ ಫೀಚರ್ಗಳೊಂದಿಗೆ ಇದು ಒಂದು ಒಳ್ಳೆ ಡೈಲಿ ಕಮ್ಯೂಟರ್ ಆಗೋದ್ರಲ್ಲಿ ಯಾವುದೇ
ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಈ ಸ್ಕೂಟಿಯನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. EV ವೆಹಿಕಲ್ ಅಂತ ಬಂದಾಗ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.